ಹಾಯ್ ಹಲೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ದಿಸ್ ಇಸ್ ಮೀ ತೇಜು. ಇವತ್ತು ನಮ್ಮೂರಿಗೆ ಹೋಗ್ತಿದ್ರಿ, ಅದು ವಿಷಯನೇ ಇವತ್ತು ಫುಲ್. ನಂಗೆ ಊರ್ ಬಂದ್ಮೇಲೆ ಚೆನ್ನಾಗಿ ವಿಡಿಯೋ ಮಾಡ್ಕೊಡ್ಬೇಕು, ಫೋಟೋಸ್ ತಕ್ಕೊಡ್ಬೇಕು, ಆಯ್ತಾ? ನಿದ್ದೆ ಮಾಡ್ಬೇಕು. ಅಪರೂಪಕ್ಕೆ ಊರಿಗೆ ಬರ್ತಿದ್ಯಾ, ನಿದ್ದೆ ಮಾಡ್ಬಾರ್ದು, ಊರ್ ಸುತ್ತಬೇಕು, ಆಯ್ತಾ? ನಾವು ನಿದ್ದೆನೆ ಮಾಡಕ್ ಹೋಗೋದು. ಬೆಂಗಳೂರಲ್ಲಿ ನಿದ್ದೆ ಮಾಡಕ್ಕಿಲ್ಲ. ಗೈಸ್, ಫಸ್ಟ್ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮುಂದೆ ಏನಾಗುತ್ತೆ ನೋಡಿ. ಈಗ ಸೆಕೆಂಡ್ ಅತ್ತೆ ಮನೆಗೆ ಹೋಗ್ತಾ ಇದೀವಿ. ಗಿಡ ಮಳೆ ನೀರು ನೋಡಿ ಹೆಂಗ್ ಕಾಣಿಸ್ತಾ. ಯೂಟ್ಯೂಬ್ ಚಾನಲ್ ಅಲ್ಲಿ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಮಾರಮ್ಮ ಮಾರಮ್ಮ ಹೆಸರು ಗತ್ತೆ ಎಣ್ಣೆ ಅಂತ ಇವಳೆ ಮಳೆ ನನ್ಕೊಂಡ್ ಬಂದಿದ್ದೀವಿ ಇವಳು ಮನೆಗೆ. ಇನ್ನೂರ್ಗಾಗಷ್ಟೇ ಇವನ ಅಮ್ಮ ಯಾಕ ನಮ್ ಕುತ್ಬಿಟ್ಟಾನೆ. ಬರೀ ಇದೊಂದೇ ತೋರ್ಸ ಎಲ್ಲದ್ರಲ್ಲೂ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಆತ ಇಲ್ಲಿ ಫೋನ್ ಮಾಡ ಆಯನು. ಅದೇನಾಗ್ತದೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಈಗ ಅಷ್ಟ ಮತ್ತೆ ಅಷ್ಟು ದಾರ ತಗೋ ಬರ್ತೀನಿ. ಬಗ್ಗೆ ಮಾತಾಡ್ಬಿಡ್ತು. ಕುಂಕುಮ ದಂಡಿ ಎಲ್ಲ ಐತೆ. ನಾವು ಬಸ್ ಹತ್ತಾಗ ಫುಲ್ ಮಳೆ ಇತ್ತು. ಸೊ ಬಸ್ ಹತ್ತದ್ರಿ, ಬಟ್ ಸೀಟೇ ಇಲ್ಲ. ಫುಲ್ ಮಾಗಡಿವರೆಗೂ ನಾವು ನಿಂತ್ಕೊಂಡೇ ಬಂದಿದ್ವಿ. ಎಲ್ಲ ಒಂದೊಂದಕ್ಕೆ, ನಾನು ಒಂದ್ ಕಡೆ, ನಮ್ಮ ಸೊ ನಾನು ನಮ್ಮ ಅತ್ತೆ, ನಮ್ಮ ತಮ್ಮ ಮತ್ತೆ ಎಲ್ಲ ಒಂದೇ ಸೀಟಲ್ಲಿ ಕುತ್ಕೊಂಡು ನೀನ್ ಸವಾಸ ಮಾಡಿ ಎಷ್ಟು 1.5 hour ನಿಂತ್ಕೊ ಬಂದಿದ್ದೀನಿ. ನಾನೇನ್ ಮಾಡಿದೆ? ನಿನ್ನಿಂದನೇ ಲೇಟ್. ಇವಳೆ ಯಾವ್ದೇ ಲೇಟ್ ಮೊದ್ಲಿಂದ ಆಮೇಲೆ ನಮ್ಮೂರು ಸ್ಟಾಪ್ ಬಂತು. ಸೊ ಅಲ್ಲಿಂದ ಇಳ್ಕೊಂಡು ವಿದ್ಯಾಚೋಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಸಡನ್ ಆಗಿ ಪ್ಲಾನ್ ಮಾಡಿಕೊಂಡು ಎಲ್ಲ ನಡ್ಕೊಂಡು ವಿದ್ಯಾಚೋಡೇಶ್ವರಿ ದೇವಸ್ಥಾನ ಕಡೆ ಹೋದ್ರಿ. ಎಲ್ಲ ಲಗೇಜ್ ಎತ್ಕೊಬತ್ತಾ ಇದ್ರೆ ಇದೊಂದು ಆಂಟಿ ಪೀಸ್ ಮಾತ್ರ ಕೈ ಬಿಸ್ಕೊಬತ್ತವಳೆ. ಆಂಟಿ ಮೊದ್ಲು ಇಬ್ರು ಕೈ ಬೀಸ್ಕೊಂಡೆ ಬರ್ತಾ ಇದ್ದು, ಈಗ ವಿಡಿಯೋ ತೆಗಿತಾನೆ ಅಂತ ಕೈ ಹಿಡ್ಕೊಂಡವಳು. ಕಾಣ್ತಾನೆ ಇಲ್ಲಲ್ಲೋ. ನೋಡ್ರಿ, ಇಲ್ಲಿ ಮಧ್ಯದಲ್ಲಿರೋಳು ನಮ್ಮ ಅಕ್ಕ, ಈ ಕಡೆ ನಮ್ಮ ಅತ್ತೆ, ಈ ಕಡೆ ನಮ್ಮ ಅತ್ತೆ, ಇದು ನಾನು ನನ್ನ ಹೆಂಡತಿ. ನೋಡಿ ನೋಡು, ನಾನು ನನ್ನ ಹೆಂಡತಿ. ನನ್ನ ಹೆಂಡತಿ ಅವ್ರ ಅತ್ತೆ. ಅತ್ತೆ ಹೆಂಡತಿ ಅವ್ರ ಅಮ್ಮ. ಅವರು ಹೆಂಡತಿ ಅವ್ರ ಅತ್ತೆ, ಇವ್ರ ಹೆಂಡತಿ ಅವ್ರ ಅಮ್ಮ. ಇವಳು ನಮ್ಮ ಅಕ್ಕ ನಾಯಿ. ನಮ್ ತಾತನ ಎತ್ಕೊಂಡ್ಬಿಟ್ಟೈತ್ ಬ್ಯಾಗ್. ಬಿಡಿ ಸದ್ದ. ಏ ಕಳ್ಳ ಇವ್ರಿಬ್ರು ಲವ್ ಸ್ಟೋರಿ ನೋಡಕ್ ಆಯ್ತಾ ಇಲ್ಲ. ಇವಳು ಆಗಿಲ್ವಂತೆ, ಇವನ್ ಆಗೋನಂತೆ. ಹುಡುಗಿ ಅಮ್ಮ ಇಲ್ಲಿ ನನ್ ಜೊತೆ ನಕ್ಕೊಂಡು ನಿಂತೋಳೆ. ಹುಡುಗ ನಾನು ಹುಡುಗಿ ಅಮ್ಮ ಇವಳು
ನಮ್ಮೂರಿಗೆ ಆಟೋ ಇದ್ರು ಈ ನಮ್ಮತ್ತೆ ನಮ್ನೆಲ್ಲ ನಡ್ಸ್ಕೊಂಡು ಅರ್ಧ ಕೈಯ ಮುಚ್ಚ ಕಣ್ಣಿಗೂ ನಿನ್ನ ನಶೆಗುಂಗಲೆ ಹುಡುಕಿತು ಎಲ್ಲ ಕಡೆಯೂ ನಿನ್ನನೆ ಏನಿದು ನನ್ನ ಮನಸ್ಸಿನ ಕತೆ ಸದ್ದಿಲ್ಲ. ನಿಜವಾಗ್ಲೂ ಗಂಡ ಎಂತಿದ್ದೀರ ದಿ ಫೇಮಸ್ ವಿದ್ಯಾ ಚೌಡೇಶ್ವರಿ ಅದಿರೋದು ನಮ್ಮೂರಲ್ಲೇ. ಬಟ್ ನಾವು ಒಂದಿನೂ ಹೋಗಿಲ್ಲ, ಇವತ್ತು ಹೋಯ್ತೀವಿ. ಬನ್ನಿ ತೋರಿಸ್ತೀವಿ ಒಳಗಡೆ ಹೆಂಗಿದೆ. ಹಾ ಒಳಗಡೆ ವಿಡಿಯೋ ಅಲೌಡ್ ಇದ್ರೆ ತೋರಿಸ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಲೋ ಇದೆ ಅನ್ಸುತ್ತೆ. ಅದು ನೋಡ ಆಶ್ರಮ ಎಲ್ಲ ಐತೆ ಅನ್ಬಿಡು. ಈ ಅಪರೂಪಕ್ಕೆ ಬರ್ತದೆ ಇದು ಮುಳ್ಳಂದಿ, ಜಾಸ್ತಿ ಹೇಳ್ತೈತಿ ಇದು. ಪ್ಲೀಸ್ ನೆಕ್ಸ್ಟ್ ಟೈಮ್ ಯಾರು ಬರ್ತೀರಾ ನಮ್ಮೂರಿಗೆ ಅಂದ್ರೆ ಸಂಡೇ ಮಾತ್ರ ಬರಕ್ ಹೋಗ್ಬಿಡಿ. ತುಂಬಾ ಸಾಟರ್ಡೆ ಬರಕ್ ಹೋಗ್ಬೇಡಿ, ಸಂಡೇ ಇಲ್ಲಿಂದ ಹೋಗ್ಬೇಡಿ. ಎಲ್ಲ ಮಾಡ್ಬೇಡಿ. ಸ್ಯಾಟರ್ಡೆ ಸಂಡೇ ಬದಲೇಬೇಡಿ, ಯಾಕಂದ್ರೆ ಫುಲ್ ರಶ್. ಇವತ್ತು ನಾವೇ ನಿಂತ್ಕೊಂಡ್ ಬಂದಿದೀವಿ. ನಿಂತ್ಕೊಂಡ್ ನಡ್ಕೊಂಡಿದ್ದೀವಿ. ಹಾ ದೇವಸ್ಥಾನ ಒಳಗಡೆ ಹೋದ್ರಿ, ಬಟ್ ಆದರೆ ಫೋಟೋಸ್ ವಿಡಿಯೋಸ್ ಅಲೋ ಇತ್ತು. ಬಟ್ ತುಂಬ ಜನ ಇದ್ದರೆ ಅಲೋ ಮಾಡಲ್ಲ. ಆ್ಯಂಡ್ ಕರು ಎಲ್ಲ ಕ್ಯೂಟ್ ಆಗಿತ್ತು. ಸೊ ಅದ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತಲ್ಲೇ ವಿಡಿಯೋಸ್ ಫೋಟೋಸ್ ತೊಗೊಂಡು ಟೈಮ್ ಪಾಸ್ ಮಾಡಿ ಆಮೇಲೆ ನಾವು ಹೋಗಿದ್ದೆ ಈವ್ನಿಂಗ್. ಬಟ್ ಆದರೆ ನಾವು ದೇವಸ್ಥಾನಕ್ಕೆ ಸಡನ್ ಪ್ಲ್ಯಾನ್ ಆಗಿದ್ದರಿಂದ ತುಂಬ ಲೇಟಾಗೋಯ್ತು. ಇಲ್ಲಿ ದೇವಸ್ಥಾನದಿಂದ ಊರು ಒಳಗಡೆ ಹೋಗೋ ಅಷ್ಟರಲ್ಲಿ ಅದರಲ್ಲೂ ನಡ್ಕೊಂಡು ಹೋಗ್ತಿದ್ರಿ, ಯಾಕಂದರೆ ಅಣ್ಣಂದಿರೆಲ್ಲ ಕೆಲ್ಸಕ್ಕೆ ಹೋಗಿದ್ರು. ಸೊ ಯಾರೂ ಇರಲಿಲ್ಲ ಪಿಕ್ ಮಾಡೋಕ್ಕೆ. ಆಮೇಲೆ ಆಟೋ ಆ ಟೈಮ್ಗೆ ಸಿಗಲಿಲ್ಲ, ಅದಕ್ಕೆ ನಡ್ಕೊಂಡು ಹೋದ್ರಿ. ನೀವ್ ಯಾರು ಈ ದೇವಸ್ಥಾನಕ್ಕೆ ಬರ್ತೀರಾ ಅಂದ್ರೆ ಚೂಟಿದಾರ್ ಹಾಕೊಂಡ್ ಬರ್ಬೇಡಿ, ಸ್ಯಾರಿಲೇ ಬನ್ನಿ. ಬಿಕಾಸ್ ಸ್ಯಾರಿಲ್ ಬಂದಿಲ್ಲ ಅಂದ್ರೆ ದುಪ್ಪಟ ಇರ್ಬೇಕು, ಇಲ್ಲ ಅಂದ್ರೆ ಗರ್ಭಗುಡಿ ಒಳಗಡೆ ಬಿಡಲ್ಲ, ಈಚೆಗಡೆಯಿಂದಾನೆ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ನೀವ್ ಯಾರು ಬರೋರು ಸ್ಯಾರಿ ಅಥವಾ ಚೂಟಿದಾರ್. ಈ ಜಾಗದಲ್ಲೇ ದೇವರದ ಕಳಸದಲ್ಲಿ ನಮ್ಮ ಆಸೆಗಳು ಅಥವಾ ಏನಾರೋ ಒಂದು ಕ್ವಶನ್ಸ್ ಇದ್ದರೆ ಅದಕ್ಕೆ ಶಾಸ್ತ್ರ ರೂಪದಲ್ಲಿ ಕಳಸದಿಂದ ಬರೀತಾರಲ್ಲ, ಅದು ಈ ದೇವಸ್ಥಾನನೇ. ಆ್ಯಂಡ್ ಅಲ್ಲಿ ಕಾಣ್ತಿರೋ ದೇವರು ಅದೇ. ಮತ್ತೆ ಒಬ್ರು ವೇಲ್ ಹಾಕಿರೋದಕ್ಕೆ ಗರ್ಭಗುಡಿ ಒಳಗ್ ಬಿಟ್ರು. ನಮ್ನೆಲ್ಲಾನು ಆಚೆ ನಿಲ್ಸಿದ್ರು. ಅಷ್ಟೇ ವಿಷಯ. ಮತ್ತೆ ಸಿಗುವ. ಟೈಮ್ ಆಗಲೇ ಸಂಜೆ 6:30 ಆಗೋಗಿತ್ತು. ಸೊ ತುಂಬ ಲೇಟಾಗಿತ್ತು. ಬೇಗ ಊರಿಗೆ ಹೋಗಿ ಜಾಯಿನ್ ಆಗಬೇಕಿತ್ತು. ಅಂದರೆ ಮೀನ್ಸ್ ಬೇಗ ಮನೆಗೆ ಹೋಗಿ ಸೇರಿಕೊಂಡ್ರೆ ಸಾಕಪ್ಪ ಅನಿಸ್ತಿತ್ತು. ಎಲ್ಲ ಆನ್ ಆಯ್ತಲ್ಲ ಫೋನು. ನೈಟ್ 7-12ರವರೆಗೂ ಮಧ್ಯಾಹ್ನದಿಂದ ನಡೀತಾನೆ ಇದೀವಿ. ಹಾ ನೋಡಿ, ಇನ್ನು ಫುಲ್ ಕತ್ಲೆ. ನಮ್ಮ ಜನ ಫುಲ್ ರೆಡ್, ಚೆರಿ ರೆಡ್ ಮಣ್ಣು. ಗೈಸ್ ನಿಮ್ಗೇನು ಕಾಣಿಸಲ್ಲ ಬಿಕಾಸ್ ಕತ್ಲೆ. ಈ ಕತ್ಲಲ್ಲಿ ಹೋಗ್ತಾ ಇದೀವಿ. ಊರಿಗೆ ಹೋಗಿದ ತಕ್ಷಣ ಎಲ್ರ ಬಾಯಲ್ಲಿ ಬರೋದು, ಹೊತ್ನಂತೆ ಬರಕ್ ಆಯ್ತಿಲ್ಲ ಇಲ್ವೇ, ಇಷ್ಟೊತ್ತಿಗೆ ಬರ್ಬೇಕೆ, ಹುಲಿ ಬರ್ತದೆ ಕಳ್ಳಿ ಬರ್ತದೆ ಅಂತ ರಾಗ ತೆಗಿತಾರೆ. ಅಲ್ಲಿ ನೋಡಿ, ಅಲ್ಲಿ 3 ಜನ ಇನ್ನೂ ಬತ್ತನೆ ಅವ್ರೆ, ದೆವ್ವಗಳ ತರ ಕಾಣ್ತಾರೆ. ಆತ ಹಿಂಗೆ ಕಾಣ್ತಾರದು, ಹಂಗೆ ಕಾಣ್ತಾರದು ಅಂದ್ರು ನಂಬಲ್ಲ. ಅದು ಟಾರ್ಚ್ ಬೀಳುತ್ತಲ್ವಾ, ಸುತ್ತ ಸ್ಮೋಕಿ ಎಫೆಕ್ಟ್. ದಿನ ವಿಡಿಯೋ ಕಾಲಲ್ಲಿ ನಾನು ನೋಡ್ತಿದ್ಲು ತ್ರಿಷಿಕಾ. ಸೊ ಇವತ್ತು ಡೈರೆಕ್ಟಾಗಿ ಹೋಗಿದ್ದಕ್ಕೆ ಇವಳು ನಿಜವಾಗ್ಲೂ ಬಂದಿದ್ದಾಳ ಅನ್ನೋ ಅಂತ ಡೌಟಲ್ಲಿದ್ಲು. ಆಮೇಲೆ ನನ್ನ ಬ್ಯಾಕ್ ಕೇಸ್ ಪೌಚಲ್ಲಿ ಡಾಲ್ಸ್ ಇದೆ, ಸೊ ಅದಕ್ಕೆ ಅಟ್ರಾಕ್ಟ್ ಇವಳು. ಅದು ನಾನು ಬಂದಾಗೆಲ್ಲ ಅವಳು ಕೈ ಕೊಡಬೇಕು ಫಸ್ಟ್ ಆಟ ಆಡೋಕ್ಕೆ, ಆಮೇಲೆ ಅವಳು ನನ್ನನ್ನು ಮಾತಾಡ್ಸೋದು. ಸೊ ಅದು ಕೊಡೋವರೆಗೂ ಅವಳು ನನಗೆ ರಿಪ್ಲೈಯೇ ಕೊಟ್ಟಿಲ್ಲ.
ಕೊಟ್ಮೇಲೆ ತೇಜು ಅಂತಿದ್ದಾಳೆ. ಯಾವತ್ತೆ ತಗೋ ನಾನು ಬರೋದೇ ಕಾಯ್ತಾ ಇರೋದು ಏನಕ್ಕೆ ಅದೇ ಈ ಫೋನ್ ಪೌಚ್. ಇಲ್ಲಿ ನಮ್ ದೊಡ್ಡಮ್ಮ ತಾಚ್ಕೊಬಿಟ್ಟವ್ರೆ. ಇವರು ನಮ್ಮ ದೊಡ್ಡಮ್ಮ ಬಟ್ ಅವ್ರಿಗೆ ಸುಸ್ತಾಗಿತ್ತಂತೆ, ಜ್ವರ ಬಂದಿತ್ತಂತೆ. ಸೊ ಅದಕ್ಕೆ ನಿದ್ದೆ ಮಾಡ್ತಾಯಿದ್ರು. ಎದೋ ಅಂತ ಎಬ್ಬಿಸಿ ಹಾಯ್ ಅಳಿಸಿದ್ದೀನಿ. ಹೇಳೋ ಆಯನವಾ ಬರೀ ಈ ಬೆಡ್ಶೀಟಿಂದ ಇರೋದು ನಮ್ಮ ಅತ್ತಿಗೆ. ಬಟ್ ಆದರೆ ಅವರು ರೆಡಿ ಆಗಿರಲಿಲ್ಲ ಅಂತ ಅವ್ರ ಫೇಸ್ ತೋರ್ಸೋಕ್ಕೆ ರೆಡಿನೇ ಇರಲಿಲ್ಲ. ಆಮೇಲೆ ಕೊನೆಗೂ ಅವ್ರ ಮಗಳು ಬರಬೇಕಿತ್ತು ಅವ್ರ ಫೇಸ್ ತೋರ್ಸೋದಕ್ಕೆ. ಇವಳು ಅವ್ರು ಮುಚ್ಕೊಂಡಿರೋದಕ್ಕೆ ಇವಳು ಅಯ್ಯರ್ದು ಕಾಫ್ ತಿರ್ಕೊಂಡು ಅವಳು ಫೇಸ್ ಕವರ್ ಮಾಡ್ಕೊತಿದ್ದಾಳೆ. ಫೈನಲಿ ನಮ್ಮ ಅದಕ್ಕೆ ಫೇಸ್ನ ರಿವೀಲ್ ಮಾಡಿದ್ದೀನಿ. ಅದಾದಮೇಲೆ ಊಟ ಮಾಡಿ ನಮ್ಮ ತಾತ ಮನೆಗೆ ಹೋಗಿದ್ವಿ. ಆವಾಗ ನಮ್ಮ ಅಕ್ಕನ ಫೋಟೋ ಮತ್ತು ನಮ್ಮ ಅಪ್ಪನ ಫೋಟೋ ಸಿಕ್ತು, ಚಿಕ್ಕ ವಯಸ್ಸಂದು. ಸೊ ಅದನ್ನು ನಮ್ಮ ಅತ್ತೆ ಅವಳು ಡೈರಿಲಿ ಬಚ್ಚಿಕೊಂಡಿದ್ಲು. ಸೊ ಅದನ್ನು ಇಸ್ಕೊಂಡು ಫೋಟೋ ತೊಗೊಂಡೆ. ಬಟ್ ಆದರೆ ಫೋಟೋ ಒರಿಜಿನಲ್ ಫೋಟೋ ನನಗೆ ಸಿಗಲಿಲ್ಲ, ಯಾಕಂದರೆ ನಮ್ಮ ಅತ್ತೆ ಕೊಡಲಿಲ್ಲ. ಅದಾದಮೇಲೆ ಮನೆಗೆ ಬಂದು ನಿದ್ದೆ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಬಾಯ್ ವಿತ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಾರಿ ಗಾಯ್ಸ್, ಈ ಫೋಟೋ ತೋರಿಸೋದೆ ಮರ್ತೋದೆ. ಇದು ಹೊಲ ಉಳ್ಳೋ ನೇಗಿಲು. ಸೊ ಇದು ನಮ್ಮ ತಾತನ ಮನೇಲಿ ಸುಮ್ಮನೆ ಹೋದಾಗ ರೂಮಲ್ಲಿತ್ತು. ಸೊ ಫೋಟೋ ತೊಗೊಂಡೆ, ನೀವು ನೋಡಿ ಆಯಿತಾ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ.